ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ರೀ. ಬರ್ರಿ ಇವತ್ತಿನ ಹಿಡಿದ್ರೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ಇವಾಗ ನೋಡ್ರಿಪ್ಪ, ಸ್ವಲ್ಪ ಚಹಾ ಕುಡಿದ್ರಿ. ಟೈಮ್ ಅಲ್ಲಿ ಭಾಳ ಆಗೈತಿ ರೀ, 12 ಗಂಟೆ ಆಯ್ತು. ಈಗ ನಮ್ಮದು ಚಹಾ ಬಿಸ್ಕಿಟ್ ಆಗೈತಿ. ಆರಿಪನು ಇದು ಆಲೂಗಡ್ಡೆ ಪಲ್ಯ ಮಾಡಾಕತ್ರಿ. ಒಂದು ಸ್ವಲ್ಪ ಗಟ್ಟಿ ಆಗ್ಬಿಟ್ಟೈತೆ ಸಾರು. ಅದು ಬಿಸಿ ಇಟ್ಬಿಟ್ಟು ನೀನು ರಾತ್ರಿ ನೆನಪಾಗಿಲ್ಲ ನಂಗೆ ಅದು ಬಂದ್ ಮಾಡೋದು. ಅದು ಗಟ್ಟಿ ಆಗ್ಬಿಟ್ಟೈತೆ. ಅದನ್ನ ಒಂದು ಸ್ವಲ್ಪ ಇನ್ನೊಂದು ಬಿಸಿ ಮಾಡಿ ತೆಗೆದು ಬೇಳೆ ಹಾಕು ಅಂತಂದ್ರೆ ಬೇಸನ್ ಮಾಡ್ತೀನಿ ಅನ್ನಕತ್ತಾಳ್ರಿ. ಕೆಟ್ಟಿನ ಪಲ್ಯ ಮಾಡ್ತೀನಿ ಅನ್ನಕತ್ತಾಳ. ಅಮ್ಮನ ಇಲ್ರಿ, ಅಮ್ಮ ಇದ್ದರೆ ಏನು ರೀ ನಾಷ್ಟ ಮಾಡ್ತಿದ್ವಿ. ಒಂದು ಸ್ವಲ್ಪ ಗಂಜಿಯಾರ ಆಗ್ಬೇಕಾಯ್ತು ಬಿಡು. ಆರಿಪ ಗಂಜಿಯಾರ ಕುಡಿದ್ರಾಕಿತ್ತು ಒಂದಿಟ್ಟು ಮಾಡ್ಯಾನ. ಗಂಜಿನ ಉಪ್ಪಿಟ್ಟು ಮಾಡಂದ್ರೆ ಅವ್ನು ಒದ ಎದಿ ಉರಿದೈತೆ. ಸುಮ್ಮನೆ ಹೋಲ ಕಡೆ ಗಂಜಿ ಮಾಡ್ಕೊಂಡು ಕುಡಿದು ಬಿಡ್ತೀವಿ. ಅದೇ ಹಿಂಗೆ ಆಗ್ಬಿಟ್ಟೈತೆ ಸಾರು. ಅನ್ನ ಗಟ್ಟಿ ಆಗ್ಬಿಟ್ಟೈತೆ. ಕೂತು ಇಷ್ಟು ಮಟ್ಟ ಸಾರು ಇತ್ತು. ನಿನ್ನೆ ಹಚ್ಚಿದ್ದಲ್ಲ ಮಮ್ಮಿ, ಮತ್ತೇನಾಗ್ತದ? ಹಂಗಿಲ್ಲ, ಅವ್ನು ಭಾಳ ಮೇಲಾಗಿದ್ದು. ಅದಕ್ಕೆ ಮತ್ತೆ ಕರೆಕ್ಟಾಗಿ ಹಚ್ಚಿದೆ ಬಿಚ್ಚಿ. ಅದೇ ಅಂದ್ರೆ ಕಸಿ ಇದ್ವು ಅಂದ್ರೆ ಸ್ವಲ್ಪ ಇಳಿತಿರ್ತಾವಲ್ಲ ಭುಜದ ಕಡೆ, ಅದು ಇಳಿಲಾರ್ದಂಗೆ ಆಗ್ತೈತೆ ಅನ್ನೋದು ಕಷ್ಟ. ಇದು ಮತ್ತೇನಿಲ್ಲ. ನೋಡು ಬೆಂಡೆ ಚಲೋ ದಡಿದು, ಅದ್ರ ದಡಿದು ಮಾಡಿದೆ ನೋಡು. ಒಂದು ದೊಡ್ಡದು ಒಂದು ಸಣ್ಣದಾಗೈತಿ. ಹೌದು, ಅದೇ ಹೌದಿಲ್ಲ? ನಾನಾ ಮಾಡೀನಿ. ಅನ್ಬಾರ್ದು ನೀನು. ಅದ ಮತ್ತು ಒಂದು ದೊಡ್ಡದು ಒಂದು ಸಣ್ಣದಾಗೈತಿ. ನೀನು ಮಾಡೀನಿ. ದೊಡ್ಡದು ಸಣ್ಣದಿರ್ಲಿ ಅಂತ ನಾನಾ ಮಾಡೀನಿ. ಚೆಂದ ಕಾಣಿಸ್ತಾ ಅಂತ ಹಿಂದೆ ಮುಂದೆ ಬೀಳ್ತಾವಲ್ಲ ಹಿಂಗೆ ಮ್ಯಾಗ ಕೆಳಗ. ಅದಕ್ಕೆ ಹಂಗೆ ಇರಲಿ ಅಂತೇ ಮಾಡಿ ನಾನು. ಸ್ವಲ್ಪ ಕೆಳಗ ಮ್ಯಾಗನ ಇರಲಿ ಅಂತ ಒಂದು ದೊಡ್ಡದು ಒಂದು ಸಣ್ಣದನ ಇರಲಿ ಅಂತ. ನಿಂಗೆ ಚಲೋ ಆಗಿತ್ತು. ಚಲೋ ಆಯ್ತಾ? ಜಂಪ ರೆಡಿ ಆಯ್ತು ನೋಡ್ರಿಪ್ಪ. ಇದು ಟೈಮ್ ನಿಂತೈತಿ. ನಿಂತಿಲ್ಲ, ಹೊಂಟೈತಿ, ಆದ್ರೆ ಹಿಂದೈತಿ. ಅಮ್ಮಾರು ಬರಲಿಲ್ಲ ನೋಡಿ ಆಸ್ಪತ್ರೆಗೆ. ನಾನು ಹೋಗ್ಬೇಕಂತ ನನ್ನ ಯಜಮಾಪ ಪಾಳೆ ಹಚ್ಚಿದ್ಲಂತಲ್ಲಿ. ಮೊದ್ಲು ಅವ್ರಿಗೆ ಒಂದು 5-6 ಮಂದಿ ಇದಾರನ ಈಗ ಅಷ್ಟ್ರ ಅಂತಂದ್ರೆ. ಭಾಳ ಜನ ಅದಾರ. ಮತ್ತೆ ಹಿಂದೆ ಕುಂತಾರೆ ಬೇಬಾರ್ದು ಅಂತಂದು ನಾನು ಹೋಗಲಿಲ್ಲ. ನಾಳೆ ಹೋದ್ರೆ ಅಂತಂದು. ಯಾಕಂದ್ರೆ ಇದು ಉರಿ ಹತ್ಬಿಟ್ಟೈತಿ ಬಾ. ಮತ್ತು ಥಂಡಿ, ಕ್ಲೈಮೇಟ್ ಚೇಂಜ್ ಆಗೈತೆ ಅಲ್ಲಿ. ಇದು ಹೌದೌದು, ಥಂಡಿ ಬಂದಾಗೈತಿ ಮೈಯಾಗ. ಹೋಗ್ಲಿ ಅಮ್ಮ ಫೋನ್ ಹಚ್ನಿ ಅಂದ್ರೆ ಬ್ಯಾಡ ತಗೋರಿಪ್ಪ ಅಂತಂದು ಹೇಳಿದೆ. ಹೋಗಿ ಅವ್ರು ಮೊದಲು ತೋರ್ಸ್ಕೊಂಬರ್ರಿ. ಅವ್ರಿಗೆ ಮೊದಲು ಈಗ ಭಾಳ ತ್ರಾಸ ಐತೆ ಅಮ್ಮಗೆ. ನೆಗಡಿದು ಜ್ವರದ್ದು. ಏನು ಮಾಡಿದೆ ಅಡುಗೆ? ಆಲೂಗಡ್ಡೆ ಪಲ್ಯ, ಅನ್ನ, ಸಾರು ಆತನ. ಈಗ ಇಷ್ಟು ಬಾಣೆ ತಿಕ್ಕೊಂಬಿಡೋಣ. ನಾ ಬಾಂಡೆ ತಿಕ್ತೀನಿ ರೀ. ರೊಟ್ಟಿ ಮಾಡಲೇ? ಆಯ್ತು. ಇಲ್ಲಿ ನಾನು ರೊಟ್ಟಿ ಮಾಡಾಕತ್ತೀನಿ ರೀ. ಅಮ್ಮ ಬಂದ್ರಿಪ್ಪ. ಅದಕ್ಕೆ ಬಿಸಿವು ತೆವಾಗಿನ ರೊಟ್ಟಿ ಕೊಟ್ರು ಅಂತಾರ ಅಂತಂದು ORS ಕುಡಿದ್ರಿ ಅವ್ರು. ಗಂಜಿ ಕೊಡೋಕೆ ಹೋದೆ, ಗಂಜಿ ಕುಡಿದಿಲ್ಲ ರೀ ಅವರು. ನಮ್ಮ ಬಾಬಾರು ಕುಡಿದ್ರು ಅದನ್ನ ಗಂಜಿನ. ಅಮ್ಮಗೆ ರೊಟ್ಟಿ ಹಚ್ಕೊಟ್ನಂದ್ರೆ ಊಟನ ಮಾಡ್ತಾರೆ. ತೊಗೊಂಬರ್ತೀನಿ ಅಮ್ಮ ರೊಟ್ಟಿ ಅಂತಂದ್ರೆ ಅಮ್ಮಗೆ. ಅಮ್ಮ ಈಗ ಬ್ಯಾಡ್ರಿ ORS ಕುಡಿದೀನಿ ಅಂತಂದ್ರೆ ಮತ್ತು ತಾರೀಕಲ್ಲಿ ಇದನ್ನ ಒಂದೆರಡು ಕರಿತೀನಿ ತಡಿ ಬಿಸಿ ಮಾಡ್ತೀನಿ. ಹಂಗೆ ಬೆಂಡೆಕಾಯಿ ಒಂದೆರಡು ಫ್ರೈ ಮಾಡ್ತೀನಂತ. ಸ್ವಲ್ಪ ಎಣ್ಣೆ ಹಾಕಿ ಕೈ ಆಡ್ಬಿಡಮ್ಮ ಅಷ್ಟೇ ಸಾಕು. ಅವನು ಭಾಳ ಎಣ್ಣೆ ಹಾಕಿದ ಮಾಡ್ಬಿಡ. ಉಪ್ಪು, ಖಾರ ಎಷ್ಟು ಟೇಸ್ಟ್ ಆಗ್ತಾವಲ್ಲ ಅವು. ಅಷ್ಟು ಇದು ಮಾಡಿದ್ವನ ಅಷ್ಟು ಟೇಸ್ಟ್ ಹಾಕ ನೋಡ್ರಿ ಅವು. ಒಂದೊಂದು ಅನ್ನದ ಜೊತೆ ಹಿಟ್ಟು ಹಾಕಿ ಕರಿತಾರೆ. ಅವು ಎಣ್ಣೆ ಅಲ್ಲ ಅವು. ಇದು ಎಣ್ಣೆ ಇಲ್ದಾನ್ರಿ. ಇದು ಎಣ್ಣೆ ಜಾಸ್ತಿ ಇರಂಗಿಲ್ಲ ರೀ. ಇದು ಮೊನ್ನೆ ನೀನು ಕರಿಯಾಕತ್ತದಕ್ಕೆ ಎಣ್ಣೆ ಜಾಸ್ತಿ ಆತಂದ್ರೆ ಅದ್ರ ಲಾಳಿ ಬಿಟ್ಟಿತ್ರಿ. ಅದು ಎಣ್ಣೆ ಜಾಸ್ತಿ ಇದ್ದಿಲ್ಲ ರೀ. ಲಾಳಿ ಬೆಂಡೆಕಾಯಿ ಲಾಳಿ ಬಿಟ್ಬಿಡ್ತವು. ಮಳೆ ತೊಳ್ದಿತ್ತು ನಾವು. ಏನಕ್ಕೆ ತೊಳೆದದ್ದು ಹಚ್ಚಲತ್ನಾಗ ಒರೆಸಿದ್ಲ ಇಲ್ಲ ಗೊತ್ತಿಲ್ಲ ರೀ. ಲಾಳಿ ಬಿಟ್ಬಿಡುತ್ತೆ. ಈಗ ಒರೆಸ್ಬೇಕಾಯ್ತವ ನೋಡಿ. ನೀರು ಹಂಗೈತೆ. ಅದು ಸ್ವಲ್ಪ ಹಾಕಿದಿಲ್ಲ ಉಪ್ಪ. ನಾನು ಇನ್ನೊಂದು 2 ರೊಟ್ಟಿ ಆದ್ರೆ ಆತ್ರಿಪ್ಪ. ನಂದು ರೊಟ್ಟಿ ಮಾಡೋದಾತ್ರಿ. ಈಗ ಬೆಂಡೆಕಾಯಿ ನಾ ಎಲ್ಲ ಕರಿತೀನಿ ತೆಗಿಬಂದು. ಸ್ವಲ್ಪ ಮೊದಲು ಎಣ್ಣೆ ಹಾಕಿ ಹಾಕ್ತೇನೆ ನೋಡುವ ಅಂದೆ. ಘಾಟ್ ಇಳೈತಿಲ್ಲ ಅಂದ್ರೆ ಎಣ್ಣೆ ಹಾಕಿದ್ರೆ ಘಾಟ್ ಇಳೈತೇನೆ ರೀ. ಮೊದಲು ಹುರ್ಕೋಬೇಕು ಅವ್ನು ಅನ್ನಕತ್ತಾರಿ. ಹೊಟ್ಟೆ ಹೆಂಗೆ ಮಾಡ್ತಾ ಗೊತ್ತಿಲ್ರಿಪ್ಪ. ಅದ್ರ ಟೇಸ್ಟ್ ಆಗಿರ್ತಾವೆ ರೀ ಬೆಂಡೆಕಾಯಿ ಫ್ರೈ. ರೊಟ್ಟಿ ಹಚ್ಕೊಂಬರ್ರಿ. ನನ್ನ ಮೈಗೆ ಬೇಡ್ರಿ. ಪಲ್ಯ ಆಲೂಗಡ್ಡೆ ಪಲ್ಯ ರೀ. ಬೇಳೆ ಸಾರು ಮಾಡೈತ್ರಿ. ಗಟ್ಟೆಂದು ಬೇಳೆ ಐತ್ರಿ. ನಿನ್ನಿದ್ರಿ ಮತ್ತು ಬೆಂಡೆಕಾಯಿ ಹುರಿಯಾಕತ್ತಾಳ್ರಿ ಈಗ ಆಕಿ. ಇಂಜೆಕ್ಷನ್ ಮಾಡಿದ್ರಮ್ಮ? 2 ಇಂಜೆಕ್ಷನ್ ಮಾಡಿದ್ರನ್ರಿ. ಗಂಜಿನೂ ಕುಡಿಲ್ಲ ಏನು ಹೇಳ್ರಿ ಮತ್ತೆ ನೀವು? ಇಲ್ಲ ಮಾ ಕ್ಲೈಮೇಟ್ ಚೆನ್ನಾಗಿ ನೋಡ್ರಿ. ಈಗ ಮತ್ತೆ ಮಳೆ ಬಂತ್ರಿ. ನೋಡ್ರಿ ಬಿಸಿಲು ಬಿದ್ದಂಗೆ ಆಕೈತ್ರಿ ಒಂದು ಸ್ವಲ್ಪ ಹೊತ್ತು. ಹಾಗಾಗಿ ಮನುಷ್ಯರು ಜಡಿ ಕೆಡಬೇಕಾದ್ರೆ ಇದು ಮೇಲೆ ಕ್ಲೈಮೇಟ್. ಮತ್ತು ದವಾಖಾನೆ ಈಗ 4-5 ದಿನ ಬಂದಿತ್ತು. ಗದ್ದು ತುಂಬಿದ್ದಿತ್ತು. ನಾವು ಅಮ್ಮ ಊಟ ಕೊಟ್ಟು ನಾವು ಊಟ ಮಾಡಿ ಅಡ್ಡಾಡಕತ್ತೀವಿ. ಇಲ್ಲಿ ಅರ್ಶಿ ಹಾಕೋ ಜಲ್ದಿ ಬಂದ್ರಿ ಇವತ್ತು. ಜಲ್ದಿ ಬಿಡ್ತಂತೆ. ಹಂಗಾಗಿ ಜಲ್ದಿ ಬಂದಾಡ್ಲಿಕ್ಕೆ ಆರಿಪ್ಪ. ನಾನು ಕೂಡ ವಾಕಿಂಗ್ ಮಾಡಕತ್ತೀರಿ ಇಲ್ಲಿ. ಬೆಂಡೆಕಾಯಿ ಫ್ರೈ ಮಸ್ತ್ ಆಗಿದ್ರಿ. ಚಲೋ ಆಗಿದ್ದಾರಿಪ್ಪ ಬೆಂಡೆಕಾಯಿ ಫ್ರೈ. ನಮಗೆ ಇಲ್ಲೊಂದು ಸ್ವಲ್ಪ ಅಡ್ಡಾಡಕ್ಕೆ ಒಂದು ಚಲೋ ಐತ್ರಿ. ಅದೊಂದು ಚಲೋ ರೀ.
ನಿಂಬು ಸೋಡಾ ಮಾಡಿದ್ಲಂತ್ರಿ ಉಪ್ಪು ಭಾಳ ಹಾಕಿಬಿಡ್ದಾಡ್ರಿ ಮಾರಿಪ್ಪ ಹೆಂಗೆ ಭಾಳ ಹಾಕ್ತಾ ಅಂದ್ರೆ ನಾನು ಕಾಲ ಬಾತಿರ್ಬೇಕ್ರಿ ಅವು ಈಗ ಕೈಯಾಗಿಂದ 2 ಸಲ ನಾನು ನಿಂಬು ಸೋಡಾ ಕುಡಿದ್ರೊಳಗೆ ಹಂಗೆ ಹಾಕಿಬಿಟ್ಟಿರ್ತಾಳ್ರಿ ಅದೇ ಉಪ್ಪತ್ತಿ ಎಲ್ಲ ಹಾಕ್ತಾನ ಅದು ನಿನಗೂ ಚಲೋ ಅಲ್ಲ ಅದು ಉಪ್ಪು ಜಾಸ್ತಿ ಸ್ವಲ್ಪ ಹಾಕ್ಬೇಕು ಏನೇನೇನ ನಾಳೆ ಬಂದು ನೋಡು ಬಂದು ನೋಡಿ ಎಷ್ಟು ಜೋರು ಬರತ್ತ ಸಣ್ಣ ಆಗತ್ತು ಹೆಂಗಾಗೈತೆ ಮಮ್ಮಿ ಚಲೋ ಆಗೈತೆ ನಿಮ್ಮನ್ನು ಭಾಳ ಹಾಕಿನ ಅರ್ಧ ಒಂದು ಹಾಕಿಲ್ಲ ಅರ್ಧ ಆಡಿದ್ದು ಅರ್ಧ ಹಾಕೇನಿ ಯಾಕೆ ಹುಳಿ ಆಗೈತಿ ಇಲ್ಲ ಹಿಂಗೆ ಇರ್ಬೇಕು ಉಪ್ಪು ಒಂದು ಕಡಿಮೆ ಬರ್ಕೊಂಡು ನಂಗೆ ಅಷ್ಟ ಉಪ್ಪು ಜಾಸ್ತಿ ಇರಬಾರ್ದು ಈ ಚಿಂಟು ಸಂಬಂಧ ಅದ ಟಸ್ಕ ಹತ್ತಿದ್ದು ನಂಗೆ ಚಿಂಟು ಸಂಬಂಧ ಅದ ಟಸ್ಕ ಹತ್ತಿದ್ದು ಟಸ್ಕ ಹತ್ತಲ್ಲ ಆಕಿ ಟಸ್ಕ ಹತ್ತರಿ ಅದ್ರ ಜೋಡಿ ಆಟ ಆಡ್ಕೊಂಡು ನಿಂತಾಳ ಅದಕ್ಕೆ ನೀರು ಹಾಕೊಂಡು ಹೋಗುವ ಅಂತಂದು ಆಕಿ ನಿಂಬು ಸೋಡಾ ಮಾಡ್ಕೊಂಡು ನಿಂತಾಳೆ ಚಲೋ ಆತ ಸಿಗ್ತಾವ ಸುಲ್ತಾನ ಸೆಕೆಂಡ್ ಹ್ಯಾಂಡ್ ಫೋನು ಜಗಳ ತೆಗೆದ್ಬಿಟ್ಟಾನ ಈಗ ನಂಗೆ ಸೆಕೆಂಡ್ ಹ್ಯಾಂಡರ್ ಕೊಡಿಸ್ ನಂಗೆ ಹೊಸದು ಬೇಡ ಅಂತಂದ್ರೆ ರೊಕ್ಕ ಇಲ್ಲಿ ತಡಿಪ ಈಗ ಅಂತ ಹೇಳಿ ಕೇವಲ ರೊಕ್ಕ ಬೇಕಲ್ಲಪ್ಪ ಬೇಡಪ್ಪ ನೀ ಯಾರು ತಿನ್ನೈತಿ ಅಂತ ತುಂಬಕಯ್ಯಪ್ಪ ಇವ ನಮ್ಮ ಸಂಗಿನೂ ಅವು ತುಂಬ ಇನ್ನೂ ಮುಗ್ದಿಲ್ಲ ಇನ್ನೂ ಅದಾವ ಹಂಗೇನಿರ್ತಾನೆ ಸೆಕೆಂಡ್ ಇದು ತೊಗೊಂಬಂದ್ಬಿಡು ಅವ್ರಿಗೆ ಹೋಗಿ ಒಂದು 4-5 ಸಾವಿರ ರೂಪಾಯಿದಾಗ ಬಂದು ಅಷ್ಟ ತೊಗೊಂಬಂದ್ಬಿಡ್ರಿ ಸಾಕು ಫೋನಿನ ಸಂಬಂಧ ಹಾಳಾಕತ್ತಾನ ರೀ ಸುಲ್ತಾನ್ ಬೇಕತ್ತ ನನಗೆ ಕೊಡಿಸ್ ಮಾಮಿ ಹಂಗೆ ಯಾಕೆ ಮಾಡ್ತಿದ್ವಿ ಹಂಗೆ ಅಂತಂದು ಅವನೇನು ಹೊಸದ್ರ ಕೇಳಾಕತ್ತಲ್ಲ ಎಲ್ಲ ಸೆಕೆಂಡ್ ಕೇಳಾಕತ್ತಾನ ತಗೋ ಅಂತಂದು ಅಂತ ಅಯ್ಯೋ ಮ್ಯಾಲ ಯಾಕಪ್ಪ ಬೇಜಾರತ್ತನ ಮ್ಯಾಗ ಹೋಗ್ಬಿಡಲ್ಲ ಸುತ್ತಾನವ ಗಿಡ ಕೇಳಕ್ಕೆ ಹೋಗ್ಯಾನ ನೋಡಿ ಯಪ್ಪ ನಾ ಅಂತ ಹೆದ್ರೆ ಬಿಟ್ಟನೆ ಹೆದರ್ಸಕ್ಕೆ ಹೋಗ್ಯಾನ ಅಂತಂದು ಇವ ನಿಜವಾಗ್ಲೂ ನನಗೆ ಹೆದರಿಕೆ ಬಂತು ನೋಡ್ರಿಪ್ಪ ಯಾಕಂದ್ರೆ ಇಷ್ಟತ್ರ ಕಣ್ಣ ನೀರು ತೆಗ್ತಾ ಹೋಗ್ಯಾನ್ರಿ ಅಲ್ಲೊಂದು ಅದು ಇದು ಆಲದ ಮರ ಅಂತಾರಲ್ರಿ ಅದು ಆಗೈತಿ ಅದನ್ನ ಕೀಳಕ್ಕೆ ಹೋಗ್ಯಾನಂತ್ರಿ ಅವ ಬೇರೆ ಬರೋಕ್ ನೋಡ್ದ ಅವ್ನು ಎಲ್ಲಿ ಹರಿಬೇಡ ಅದನ್ನ ಬೇರೆ ಸತ್ತೆಲ್ಲ ಕೀಳು ಕೀಳು ಜೋರಾಗಿ ಹಿಡ್ದು ನೋಡೋದು ಇದು ಇಲ್ಲ ತ ನೀರು ಹಿಡಿತಾವ ಮೊದ್ಲ ಗಾಡಿ ಅನ್ನೋದು ಹಿಡ್ದು ಹಾಂ ಬಂತನ ಇನ್ನೂ ಉಳಿತಾನಲ್ಲ ಅದ್ರಾಗ ಮತ್ತು ಅದು ಚೀಬೇಡ್ದು ಜರಿತಾವನ ಅಲ್ಲಿ ಮ್ಯಾಲೆ ಇವು ಸೀಟ ಆಸಿಪ ಇಲ್ಲಲ್ಲ ಬಾಯ್ ಇಳಿದು ಕೆಳಗಿಳಿದು ಮ್ಯಾಗ ಹತ್ತಿದ್ ಮಾಡಿ ನೋಡ್ರಿ ಯಾಕಪ್ಪ ಶಾಲಿ ಬಿಡ್ತಾನೇನು ಹೋಗ್ಬೇಕಾ ಆಲದ ಗಿಡನ ಅದಿಲ್ಲ ಅದ ಹಳ್ಳಿ ಗಿಡ ಏನಂತಾರಲ್ಲ ಹೌದು ಅದು ಎಷ್ಟು ದೊಡ್ಡದಾಗ್ಬಿಡುತ್ತೆ ನೋಡ್ರಿ ಗಿಡನ ನಮ್ಮ ಸುಲ್ತಾನ್ ನೋಡ್ರಿ ಈಗ ಇದು ಬಂದು ತೊಗೊಂಡ್ರಿ ಅಮ್ಮ ಬಂದು ತರಿಸಿದ್ರಂತ್ರಿ ಹೋಗಿದ್ದವನು ಗಾಡಿ ತೊಗೊಂಡು ಮೆತ್ತಗಿರ್ತಾವಲ್ಲ ಬನ್ನ 50 ರೂಪಾಯ್ದು ಬನ್ನ ಈಗ ಅವು ಚಾ ಇಡ್ ನಡಿಯ ಒಂದಿಟ್ಟು ಹಾಕಿ ಕೊಡ್ತೇನೆ ಬಾ ನಾನು ನಾಳೆ ಜೋರು ಬಂತು ನೋಡಿ ಪೈಪ್ ಹಚ್ಚಿ ಮಟ ಮಧ್ಯಾಹ್ನದಾಗ ಎಲ್ಲರೂ ಚಾನು ಬನ್ನು ತಿನ್ನೋದ್ರಿ ಇವರು ಊಟ ಮಾಡಿ ಹೌದು ನೋಡ್ಸೋದ ಬನ್ನು ಮಿರ್ಚಿ ಬನ್ನು ನೋಡ ತಗೊಂಬರ್ಬೇಕಾಗಿತ್ತು ಹಾಕಿ ದಾದಿ ಮ್ಯಾಗ ಸ್ವಲ್ಪ ಚಾ ಬನ್ನಿ ಎದ್ಕೊಳಕ ಒಂದರ ತಗೋರಿ ಮೆತ್ತಗದವ್ರು ಮೆತ್ತಗಿರ್ತಾವ್ರಿ ಬನ್ನು ಹಳ್ಳಿ ಬೋವ ಅಂತ ಟೈಮ್ ಅಲ್ಲಿ 5 ಗಂಟೆ 20 ನಿಮಿಷ ಹಾಕುವಂತ್ರಿ ಅಮ್ಮ ಮಕ್ಕೊಂದ್ರೆ ಹ್ಯಾರಿಪನ ಅಲ್ಲಿ ಅಮ್ಮನ ಕಾಲಿಗೆ ವಿಕ್ಸ್ ಹಚ್ಚಿ ಮಕ್ಕೊಂಡ್ರ ಆಕಿನ ಇವ ಸಿಪ್ಪಗ ಇದು ಏನು ರೀ ಪದ ಅರ್ಧ ರೇಟಿಗೆ ಇದನ್ನು ತೊಗೊಂಬರ್ಬೇಕು ಫೋನ್ ಅಂತಂದ್ರೆ 2 ದಿನ ಅದ್ರ ಸಂಬಂಧನ ಇದು ವರ ಹಚ್ಚಿದ್ದಾರೆ ಹೋಲ್ ಬಿಡತ್ತಗಂತಂದು ಇವತ್ತು ಹೆಂಗೆ ಏನೋ ಇದು ಮಾಡಿ ಕೊಟ್ರಾತ ಅಂತ ಹೇಳಿದ್ರಿ ಈಗ ಬೇಡ ಅಂತ್ರಿ ಮತ್ತೆ ಅಲ್ಲಿ ಇವತ್ತು ಬೇಡ ನನಗೆ ಹೊಸದೇ ಬೇಕಂದಾಗ ಕುಂತು ಬಿಡಪ್ಪ ಹಂಗಾದ್ರೆ ಅಂತಂದು ಹೇಳೀನಿ ರೀ ಇಷ್ಟೊತ್ತಂದು ಜಗ ತೆಗ್ದು ಹೋಗಿದ್ರಿ ಇಲ್ಲಿ ಪೈಪ್ ತೊಗೊಂಬಂದ್ರಿ ನಾನು ಆರಿಪ ಮುಕ್ಕೊಂಡ ಮತ್ತೆ ಇಲ್ಲಿ ಎಬ್ಸಕ್ಕೆ ಹೋಗ್ಬಿಡ್ಬ ಆಕಿಗೆ ಅಂತಂದು ಈಗ ಸಣ್ಣಕ್ಕೆ ಜಗ ತೆಗ್ದಾಡ್ರಿ ಆಕಿ ಪಾಸ್ತಾ ಮಾಡ್ಕೊಂಡು ತಿನ್ನಾಕತ್ತಾಡ್ರಿ ಮತ್ತೆ ಈಗ ಅನ್ನ ಐತಿ ಸಾರು ಐತಿ ಎಲ್ಲ ಐತಿ ನನಗೆ ಪಲ್ಯ ಇಟ್ಟಿಲ್ಲ ಅದು ಇಟ್ಟಿಲ್ಲ ಇದು ಇಟ್ಟಿಲ್ಲ ಸುಮ್ಮನೆ ಒಣ ಜಗಡ್ರಿ ಆಕಿ ಸಣ್ಣಕ್ಕಿದು ಏನು ಮಾಡತ್ತಿ ಮಮ್ಮಿ ಮತ್ತೆ ಬಂದಿಲ್ಲ ಬ್ಲೌಸ್ ಇದು ಮತ್ತೆ ಲೂಸ್ ಆಗೈತೆ ನೋಡು ನನಗೆ ಅರಿಪ
ಮತ್ತು ಒಂದ ದಿನ ಹೋಗೋಕೆ ತೆಳಗದೆ ಒಂದಿನ ಕಲ್ಲ ಯಾವಾಗ ಉಟ್ಕೊಂಡಿದ್ದೆ ಅಂದ್ರೆ ಇದನ್ನ ಇದಕ್ಕೆ ಹೋದಾಗ ಉಟ್ಕೊಂಡಿದ್ನಲ್ಲಮ್ಮ ಟೂರ್ಗೆ ಹೋದಾಗ ಉಟ್ಕೊಂಡಿದ್ನಲ್ಲ ಹಾಂ ಹಾಂ ಇದು ಅವಾಗೆಲ್ಲ ಕರೆಕ್ಟ್ ಆಗಿತ್ತು ಈಗ ಫುಲ್ ಲೂಸ್ ಆಗೈತಿ ಜಂಪರ್ ಈ ಸೀರೆ ಸಿತ್ತಿದ್ದು ಚಲೋ ಆಗಿತ್ತು ಸೀರೆ ಮಸ್ತ್ ಐತದ ಸೀರೆ ಕಲರ್ ಅಲ್ಲ ಹ್ಞೂ ಜೇರಣ ಒಂದು ಈ ಸಲ ಹಾಕ್ಸಿದ್ರಿ ಅಂತ ಹಾಕಿಸ್ ಚಾಚಿ ಅಂತೇಳಿ ಒಂದು ಕಲರ್ ಇಂಥದ್ದು ಅಂತಂದು ಇದು ನೆನಪು ಬೇಕಾಗಿರ್ತದ ಅಂತ ತೊಗೊಂಬರ್ತಾರೆ ಅಂತ ಹೇಳಿ ಹ್ಞೂ ಈ ಥರದ ಕಲರಿಂದ ಈ ಕಲರಿಂದ ಬೇಕಂತ ಚೆನ್ನಾಗಿತ್ತಲ್ಲ ಇದು ಕಲರ್ ಹ್ಞೂ ಬಾಟ್ಲಿ ಗ್ರೀನ್ ಅಂತಿದೆ ಬಾಟಲ್ ಗ್ರೀನ್ ಹಾಂ ಬಾಟಲ್ ಗ್ರೀನ್ ಅಂತ ಇವನ್ನ ಬ್ಲೌಸ್ ಇಡಕ್ಕೆ ಬಂದೆ ಅದನ್ನ ಅವ್ನು ನೋಡಿ ಎಲ್ಲ ಸೀರೆ ಪಾರೆಲ್ಲ ಇದ್ರಾಗ ಇರೋಲಕ್ಕೆ ಹೊಲತ್ತ ಅಡಿಗೆ ಅಡಿಗೆ ಐತವ ಸಾರು ಏನು ಸ್ವಲ್ಪ ಅನ್ನ ಪಲ್ಯ ಮಾಡ್ತೀನಿ ಹಾಂ ಕಟಿಂಗ್ ಮಾಡ್ಸ್ಕೊಂಡ್ ಬರ್ತಾನಂತ ಆಸಿಪ್ಪ ಫೋನಿಂದ ಮುಗೀತೀಗ ಮತ್ತೆ ಕಟಿಂಗ್ ಈಗ ಇಲ್ಲ ಮಾಡ್ಸಲ್ಲಮ್ಮ ಕಟಿಂಗ್ ಮಾಡ್ಸಲ್ಲ ಕೊಡ್ಬೇಡ್ರ ಸುಮ್ಮನೆ ಮಾಡಿಸ್ಕೊಂಬರ್ತಾನ ಹಿಂದೆಲ್ಲ ಕೂದ್ಲ ಬಿಟ್ಕೊಂಡು ಎಲ್ಲ ತಗಸವನ ಆ ತಗ್ಸಲ್ಲ ಅಂತಮ್ಮ ಬೇಡ ತಗಸಪ್ಪ ಜುಟ ಹಾಕೊಂಡು ಒಂದ್ ಎರಡು ಇದ್ರಾಗ ಇಡ್ಯಾನ ಇದನ್ನ ಆಶಿಪ್ಪ ಗಾಡಿ ಹುಬ್ಳ್ಯಾಗ ತಗೊಂಬಂದು ನಿಲ್ಲೇಟ್ ಐತೆ ನೋಡ್ಲಾರಿಪ್ಪ ಹಾಂ ಹುಬ್ಳ್ಯಾಗ ತಗೊಂಬಂದು ಚಸ್ಮಾ ನೋಡ್ರಿ ಇಲ್ಲಿ ಆಸಿಪ್ಪ ಹಿಂದೆ ತರಿಸಿಲ್ಲಿ ನೋಡ್ರಿ ಇಲ್ಲಿ ಆಯ್ಪ ಹಾಂ ನೆಸನಪ್ಪ ಇತ್ತದನ ಕಲರ್ ಚೇಂಜ್ ಇತ್ತಾಕಿ ತಗೊಂಡದ್ಲಲ್ಲ ಏನೈತೇನು ಹೆಂಗಿತ್ತು ಆಸಿಪ್ಪ ಹಿಂಗೈತಾನೆ ಹುಬ್ಳ್ಯಾಗೆಲ್ಲ ಹಚ್ಚಾರ ಇಂಥವ ಈಗ ಹೆಂಗೈತಿ ಅದು ಮಸ್ತ್ ಐತಿ ಮಕ ತುಂಬ್ತದೇನಲ್ಲ ಅದಕ್ಕೆ ಹೇಳಿದ್ರೆ ನಾನು ಚೇಂಜ್ ಸಣ್ಣ ತಗೋ ಮಸ್ತ್ ಇತ್ತದ ಇನ್ನೊಂದು ಸಣ್ಣ ತಗೋಬೇಕನಲ್ಲ ಇದು ತಗೊಂಡು ಕುಂತಿ ತಗೊಂಬೇಕಂತಾರಿ ತಗೋಪ್ಪ ಆಸಿಫ್ ಹೀರೋ ಇದ್ದಂಗ ಅಂತ ಒಬ್ರು ಕಮೆಂಟ್ ಮಾಡಿದ್ರು ಸ್ಮೈಲ್ ಅದೆಲ್ಲ ಹಾಕೋ ಆಶಿಪ್ಪ ಹಾಕೋ ಒಂದೊಂದ್ಸಲ ಹಾಕೋ ನೋಡೋಣ ಚಸ್ಮಾ ಆಸಿಫ್ ಕರೆನ ಚಶ್ಮಾ ಚಂದ ಕಾಣ್ತೈತೆ ಹಾಕೋ ನೋಡು ಈ ಮಸ್ತ್ ಐತಿ ಬಿಡಿ ತರಿಸ್ಲಿ ಕೈ ತೆಗಿ ಚಂದಾಗಿ ಮಸ್ತ್ ಮಸ್ತ್ ಕಾಣತೈತಿ ನೀವು ಸಣ್ಣ ತಗೊಂತ ಐತಲ್ಲ ಮಸ್ತ್ ಐತಿ ನೋಡಿದ ಚಂದ ಐತಿ ಚಂದ ಕಾಣತೈತಿ ಎಲ್ಲಾರ ಹೋದಾಗ ಮಾಡಿದಾಗ ಸ್ವಲ್ಪ ಚಂದಾಗ ಇವು ಇರ್ತಾವಲ್ರಿ ಕಾಡು ಗುಡ್ಡ ಬೆಟ್ಟ ಎಲ್ಲ ಹೋದಲ್ಲೇ ಬಂದಲ್ಲೇ ಸಮುದ್ರ ಕಡೆ ಹೋದಲ್ಲೇ ನಮಗೂ ಒಂದ್ ಸ್ವಲ್ಪ ಚೇಂಜಸ್ ಇರ್ಲಿ ಅಂತ ಅಂದು ತಗೊಂಡಿರ್ತೀವಿ ಅವು ಇರಂಗ ಇಲ್ಲ ನಮ್ಮ ಕಡೆ ಒಂದನೇ ಉಳಿಯಂಗನ ಇಲ್ರಿ ಅವು ಎಲ್ಲಿ ಹೊಕ್ಕವ ಏನ್ರಿ ಅವು ಎಲ್ಲಿ ಸಮುದ್ರದಾಗ ತೀರ್ಕೊಂಡು ಹೊಕ್ಕವ ಅವು ಸಮಯ ಹೊಕ್ಕಾವು ತಿಳ್ಕೊಂತ ನಮ್ಮ ಹಸಿರಿಂದ ಅವತ್ತದ ನೋಡ್ರಿ ಅದು ಅವತ್ತು ಈಜಾಡ್ಕೊಂತ ಹಸಿರಿಂದ ಈಜಾಡ್ಕೊಂತ ಹೋಗ್ಬಿಟ್ಟೈತಿ ಇದ್ರಾಗ ಇಟ್ಟಿರ್ತಾವಲ್ಲ ಏನಪ್ಪ ಮಾಡ್ರಿ ಇದ್ರಾಗ ಅದಾವ ಸೀರೆ ನಾನು ಇದ್ರಾಗ ನೋಡ್ರಿಪ್ಪ ನಮ್ದು ನಳದ್ದು ನೀರು ತುಂಬೋದೆಲ್ಲ ಕೆಲಸ ಮುಗಿತು ನೀರು ತುಂಬೋದು ಬಾಂಡೆ ತಿಕ್ಕೋದು ಅದೆಲ್ಲ ಮುಗಿತು ಅರಿಪ ಅರಿವಿ ತೊಳಕ್ಕೆ ಹೋಲ್ರಿ ಇದೆಲ್ಲ ಗ್ಯಾಸ್ ಕಟ್ಟ ತೊಳ್ಕೊಂಡು ಅಮ್ಮಗೆ ಚಾಕ್ರಿ ಚಾಕಿಟ್ಟೀನಿ ರೀ ಆಸಿಪಕ್ಕೆ ಕೊಟ್ಟು ಕಳಿಸ್ತೀನಿ ರೀ ಈಗ ಚೌಳಿಕಾಯಿ ಪಲ್ಯ ಮಾಡಿಟ್ಟು ಸಾರು ಇತ್ತು ಅದನ್ನ ಬಿಸಿ ಮಾಡಿದೆ ರೊಟ್ಟಿ ಮಾಡೋದ್ರಿ ಅನ್ನ ಮಾಡ್ಲ ಅಂದ್ರೆ ನಡೀತಿದ್ದು ರೊಟ್ಟಿ ಬೇಕು ನಮ್ಮ ಮನೆ ಒಳಗೆ ರೀ ಮಧ್ಯಾಹ್ನ ರೊಟ್ಟಿ ಉಣ್ತಾರೆ ರಾತ್ರಿ ಅಂತ ಅನ್ನ ಉಣ್ಣೋದು ಬಿಟ್ಬಿಟ್ರೆ ಅಮ್ಮ ಬರೀ ರೊಟ್ಟಿ ಉಣ್ತಾರೆ ಬೇಕಂದ್ರೆ ರೊಟ್ಟಿ ಬೇಡ ಆದಾಗ ಅಷ್ಟೇ ಹಾಲು ಅನ್ನ ಉಣ್ತಾರೆ ಹಾಗಾಗಿ ಈಗ ಬಿಸಿ ರೊಟ್ಟಿ ಮಾಡಿದ್ರಿ ಈಗ ಸ್ವಲ್ಪ ನಾದ್ಕೊಂಡಿನಿ ನಾನು ಹಿಟ್ಟು ಭಾಳ ನಾದ್ಕೊಂಡ್ರಿ ಹುಡುಗರು ಎಲ್ಲ ಎಗ್ ರೈಸ್ ತರ್ಸ್ಕೊಂಡಿದ್ರಿ ಅವು ಆಸಿಪ್ಪನ ಕಡೆಯಿಂದ ತರ್ಸ್ಕೊಂಡು 3 ಜನ ಅವ್ರು ಎಗ್ ರೈಸ್ ತಿಂದ್ರೆ ಸ್ವಲ್ಪ ಆಲೂಗಡ್ಡೆ ಪಲ್ಯ ಎತ್ತಕ್ಕಿ ತೊಳ್ಯಾಕೆ ತೊಗೊಂಡು ಹೊಂಟಿದ್ಲು ಮತ್ತು ಅವ್ರಿಗೆ ಅನ್ನ ಕಲಿಸಿಟ್ಟು ನಮ್ಮ ಮನೆಯವ್ರು ಊಟ ಮಾಡಕತ್ರಿ ಈಗ ಆಲೂಗಡ್ಡೆ ಪಲ್ಯ ಮಿಕ್ಸ್ ಮಾಡಿಟ್ಟಿದ್ದು ಅನ್ನದೊಳಗೆ ಅವ್ರದ್ದು ಊಟ ಆತೀಗ ಹಾಗಾಗಿ ಅವ್ರಿಗೆ ಅಮ್ಮಗೆ ಬಾಬರಿಗೆ ಆಗೋಷ್ಟಷ್ಟ ಒಂದು 4 ರೊಟ್ಟಿ ಮಾಡಿಬಿಡ್ತೀನಿ ರೀ ಏನೋ ಹೇಳಿದ್ರಿಪ್ಪ ಸಬ್ಸ್ಕ್ರೈಬರ್ದು ಕೈ ಬಾವು ಇದೆ ಅಂದ್ರಲ್ರಿ ಅದೇನೋ 2 ಹನಿ ಹಾಕ್ಕೊಂಡು ಏನೋ ಮಾಡ್ಬೇಕಂತ್ರಿ ಅದು ಬಿಸಿ ನೀರೊಳಗೆ ರೀ ಹೇಳಿದ್ರಿ ನೋಡಂತೇಳ್ರಿ ಅದನ್ನ ಯಾರೋ ಗೊತ್ತಿದ್ದಾರೆ ನನಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ತಾರೆ ಕೈನು ಹೆಂಗೈತ್ರಿ ಈಗ ಅದು ದುದ್ರಿಸಿದ್ರಿ ಇನ್ನು ಬಂದ್ರಿ ಈಗ ನಾನು ಚೀಲಿದ್ರು ಇನ್ನೂ ಒಂದಿಷ್ಟು ನಮ್ಮ ಊರಮ್ನಾಗ ನೋಡಿ ಎಲ್ಲ ತೊಳೆದು ಹಾಕಿದೆ ಆರಿಪಲ್ಲಿ ಮೀನಂತೆಲ್ಲ ತೊಳೆಯಾಕತ್ಲರಿ ಈಗ ಅಮ್ಮ ಇನ್ನೂ ಬಂದು ಕುಂತಾರೆ ಒಳಗೆ ಬಂದ್ರಂದ್ರೆ ಕೈಕಾಲು ಮುಖ ತಗೊಂಡು ಅವ್ರಿಗೆ ಊಟಕ್ಕೆ ಹಾಕ್ಕೊಡ್ತೀನಿ ರೀ ನಮ್ದು ಎಲ್ಲರದು ಊಟ ಆತ್ರಿ ಅಮ್ಮಗೆ ಊಟ ಕೊಟ್ಟೆ ಇವ್ರು ಎಗ್ ರೈಸ್ ತೊಗೊಂಬಂದ್ರಲ್ರಿ ಚಲೋ ಐತ್ರಿಪ್ಪ ಏನೋ ಗೋಬಿ ಎಗ್ ರೈಸ್ ಅಂತ ಹೇಳ್ತಾರೆ ಗೋಬಿ ರೈಸ್ ಅಂತ ನೋಡ್ರಿ ಚಲೋ ಇತ್ತು ನನಗೆ ಎಷ್ಟು ಕೊಟ್ಟಿದ್ರು ಒಂದಿಷ್ಟು ಕೊಟ್ಟಿದ್ರು ಅಷ್ಟೇ ಉಂಡೆನ ಅಷ್ಟೇ ಸಾಕಾದ್ರು ನಾನು ಈ ಬೈದ ಚೌಳಿಕಾಯಿ ಪಲ್ಯ ರೊಟ್ಟಿ ಅದೆಲ್ಲ ಐತಿ ಈಗ ಉಂಡ್ಬಿಟ್ರಿ ಎದಿ ಮೇಲೆ ಕುಂತ ಹಾಕೈತಿ ಅಂತಂದು ಊಟನ ಮಾಡಿಲ್ಲ ನಾನು ಮತ್ತು ನಿಮ್ಮದು ಎಲ್ಲರದು ಊಟ ಆಗೈತಿ ಅಂತ ಅನ್ಕೊತೀನಿ ರೀ ಮತ್ತೆಲ್ಲ ನನ್ನ ಫ್ರೆಂಡ್ಸ್ಗೂ ಗುಡ್ ನೈಟ್ ರೀ ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗಬೇಡಿ ಮತ್ತು ಯಾರು ಹೊಸ್ತಾ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ನನ್ನ ವಿಡಿಯೋ ಸ್ಕಿಪ್ ಮಾಡದೆ ನೋಡಿರಿ ನಿಮ್ಮ ರಿಲೇಟಿವ್ಗೂ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ನನ್ನ ವಿಡಿಯೋ ಶೇರ್ ಮಾಡಿರಿ ಮತ್ತು ಸಿಗೋಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.